ಶಿವಸಾಗರ ಸಕ್ಕರೆ ಕಾರ್ಖಾನೆ ವಿರುದ್ಧ ಉತ್ತರ ಕರ್ನಾಟಕ ರೈತ ಹಾಗೂ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ದಿನಾಂಕ 4/7/2024 ಪ್ರತಿಭಟನೆ. ರಾಮದುರ್ಗ ತಾಲೂಕಿನ ಓದುಪುಡಿ ಗ್ರಾಮದ ಶಿವಸಾಗರ ಸಕ್ಕರೆ ಕಾರ್ಖಾನೆಯ ರೈತರು ಹಾಗೂ ಕಾರ್ಮಿಕರು ಒಟ್ಟು 75,000 ಜನರು ಷೇರು ಹಣವನ್ನ ಮರಳಿ ನೀಡುವವರೆಗೂ ಕಾರ್ಖಾನೆ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುವುದು ಎಂದರು. ಶಿವಸಾಗರ ಸಕ್ಕರೆ ಕಾರ್ಖಾನೆಯ NCLTಯಲ್ಲಿ ಹರಾಜು ಪ್ರಕ್ರಿಯೆಯಲ್ಲಿ ರೈತರ ಕಬ್ಬಿನ ಬಿಲ್ಲು ಬಾಕಿ ನೀಡುವುದನ್ನ ಮತ್ತು 75,000 ಷೇರುದಾರರ ಹಣ ನೀಡುವುದನ್ನ ಮತ್ತು ಮರಳಿ ನೀಡುವುದನ್ನ ಮರೆಮಾಚುತ್ತಿರುವ ಅಧಿಕಾರಿಗಳ ವಿರುದ್ಧ ಮತ್ತು ರೈತರ ಕಬ್ಬಿನ ಬಿಲ್ಲು ಹಾಗೂ 75,000 ಷೇರುದಾರರ ಹಣ ಮತ್ತು ಇಲ್ಲಿಯವರೆಗೆ ಬ್ಯಾಂಕ್ನ ಬಡ್ಡಿ ಸೇರಿ ಮರಳಿ ನೀಡುವವರೆಗೆ ಶಿವಸಾಗರ ಸಕ್ಕರೆ ಕಾರ್ಖಾನೆ ಮುಂಭಾಗದಲ್ಲಿ ದಿನಾಂಕ 4/7/2024 ಬೆಳಗ್ಗೆ 10 ಗಂಟೆಯಿಂದ ರೈತರಿಗೆ ನ್ಯಾಯ ಸಿಗುವವರೆಗೂ ಅಹೋರಾತ್ರಿ ಧರಣಿ ನಡೆಯಲಿದೆ ಎಂದು ಉತ್ತರ ಕರ್ನಾಟಕ ರೈತ ಹಾಗೂ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಅಧ್ಯಕ್ಷ ಬಸವರಾಜ ಕಾರಿಗಾರ್ ಮಾತನಾಡಿದರು. ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತ ಮತ್ತು ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ನಮಗೆ ಸಹಕಾರ ನೀಡಬೇಕು ಎಂದು ತಾಲೂಕಿನ ದಂಡಾಧಿಕಾರಿಗಳಿಗೆ ಮನವಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ರೈತ ಹಾಗೂ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಅಧ್ಯಕ್ಷರಾದ ಬಸವರಾಜ ಕಾರಿಗಾರ್, ಜಿಲ್ಲಾಧ್ಯಕ್ಷರು ಸದಾಶಿವ್ ಮಾತನವರ್, ತಾಲೂಕಾ ಅಧ್ಯಕ್ಷರು ಸದಾಶಿವ್ ಉತ್ತೂರ್, ಅಬ್ದುಲ್ ಯಾದವಾಡ್, ಸಲೀಂ ಖಾಜಿ, ಶಂಕರ ಕಳ್ಳಿ, ಕರಿಯಪ್ಪ ಕುರಿ, ಶಿವಪ್ಪ ಸುಣಗದ್, ಪ್ರಕಾಶ್ ನಂದಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರೈತ ಮುಖಂಡರು ಪಾಲ್ಗೊಂಡಿದ್ದರು. ಕಾರ್ಖಾನೆ ಮುಂದೆ ಬರಬೇಕು. ಅವು ಎಲ್ಲ ಷೇರುದಾರಿಗಾಯ್ತು, ಕಾರ್ಮಿಕರಾಯ್ತು, ಒಂದು ನ್ಯಾಯ ಸಿಗಬೇಕಾಗಿತ್ತು, ಮಾಡಬೇಕಾಗಿತ್ತು. ಸಂಬಂಧ ಅದ್ರ ದುಡ್ಡು ಹೋರಾಟ ಐತಿ. ಮನವಿ ಕೊಟ್ರಿ ತಹಸೀಲ್ದಾರ್ಗೆ, ಎದ್ರ ಸಲಕ ಮನವಿ ಕೊಟ್ರಿ? ಇವತ್ತು ಶಿವಸಾಗರ ಸಕ್ಕರೆ ಕಾರ್ಖಾನೆಯ ಇವತ್ತು NCLT ಒಳಗೆ ಹರಾಜು ಮಾಡಿದ್ರು. ಹರಾಜು ಒಳಗೆ ಅಸಮತ ಇಲ್ಲ, ಅದ್ರೊಳಗೆ ಸರಿಯಾದ ರೀತಿ ಒಳಗೆ ಹರಾಜು ಮಾಡಿಲ್ಲ. ಇವತ್ತು 75,000 ಮಂದಿ ಷೇರ್ದಾರ ಅದಾರ. ಇವತ್ತು ಷೇರ್ದಾರ ನೋಟ್ಟು ಇವತ್ತು ಬೀದಿ ಪಾಲ್ ಮಾಡ್ರಿ. ಇವತ್ತು ಬೀದಿ ಕಾರ್ಮಿಕರು ಅದಾರ. 300 ಮಂದಿ ಇವತ್ತು ಫ್ಯಾಕ್ಟ್ರಿ ಬಿಟ್ಟು ಹೊರ ಹಾಕ್ಯಾರ. ಈಗ ಆ ಕುಟುಂಬಗಳು ಬೀದಿ ಬರುವಂಥ ಕೆಲಸ ಆಗೈತಿ. ಅದು ಒಂದು ಇವತ್ತು ರೈತರ ಬಿಲ್ ಬಾಕಿ ಬಿಲ್, ರೈತರ ಬಿಲ್ಲೂ ಬಾಕಿ ಉಳಿದೈತಿ. ಅದನ್ನು ಕೊಡಬೇಕು, ಇವೆಲ್ಲ ಸರಿ ಮಾಡಬೇಕು. ಅದಕ್ಕೆ ನಾಳೆ 4ನೇ ತಾರೀಕಿಗೆ, ಜುಲೈ 4ನೇ ತಾರೀಕಿಗೆ ಆ ಫ್ಯಾಕ್ಟ್ರಿ ದೊಡ್ಡ ಬೃಹತ್ ಒಂದು ಹೋರಾಟ ಮಾಡ್ಬೇಕಂತೇಳಿ ಇವತ್ತು ಮನವಿ ಕೊಡ್ತಾರೆ. ತಮ್ಮ ಹೆಸರು? ಬಸವರಾಜ ಕಾರಿಗಾರ್ ಅಂತೇಳಿ ಉತ್ತರ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.